ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹ್ಯಾಪಿ ಭೋಗಿ. ಇವತ್ತು ಭೋಗಿ. ನಾನಿವತ್ತು ಸ್ಪೆಷಲ್ ಅಡುಗೆ ಅಂತಂದರೆ ಸಜ್ಜಿ ರೊಟ್ಟಿ, ಆಮೇಲೆ ಅವರೆಕಾಳು ವಡೆ, ಆಮೇಲೆ ಎಣ್ಣೆಗಾಯಿ ಪಲ್ಯನ ಮಾಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್. ಓಕೆ, ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೊದಲಿಗೆ ಬದನೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆಗಾಯಿ ಪಲ್ಯ ಅಲ್ವಾ, ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಇದು ತುಂಬಾ ಫೇಮಸ್ಸು. ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ಉಪ್ಪಿನ ನೀರಲ್ಲಿ ಹಾಕಿಟ್ಟಿದ್ದೀನಿ, ಯಾಕಂದರೆ ಬ್ಲ್ಯಾಕ್ ಆಗಿಬಿಡುತ್ತಲ್ಲ, ಅದಕ್ಕೋಸ್ಕರ. ಇಲ್ಲಿ ನಾನು ಎಳ್ಳನ್ನು ಹುರಿದುಕೊಂಡ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಶೇಂಗಾ ಕೂಡ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು 4 ಸ್ಪೂನ್ನ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಒಣ ಕೊಬ್ಬರಿ ಕೂಡ ಇದಕ್ಕೆ ಹಾಕೋಬಹುದು, ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಆಮೇಲೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಅದಕ್ಕೋಸ್ಕರ ಜಾಸ್ತಿ ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಗರಂ ಮಸಾಲ, ಧನಿಯಾ ಪೌಡರ್, ಕೊತ್ತಂಬರಿ ಸೊಪ್ಪು. ಇವಾಗ ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅಲ್ಲ, ಅದರದ್ದು ರಸನ ಚೆನ್ನಾಗಿ ಕಿವುಚಿಬಿಟ್ಟು ಅದರ ರಸನ ಫುಲ್ಲಾಗಿ ಹಾಕೋತೀನಿ. ಹುಣಸೆ ಹಣ್ಣಿನ ರಸನ ಹಾಕೋದ್ರಿಂದ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ನಾವು ಇದು ಹುಳಿಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಬೇರೆ ಬೇರೆ ಮಸಾಲೆಗಳು ಏನೂ ಇರೋದಿಲ್ಲ ಇದರಲ್ಲಿ. ಇವಾಗ ನಾನು ಒಂದೊಂದೇ ಬದನೆಕಾಯಿನ ನೀರಿಂದ ತೆಗೆದುಕೊಳ್ತಾ ಇದ್ದೀನಿ. ನೋಡಿ ನೀರು ಯಾವ ಥರ ಆಗಿದೆ ಅಂತ ಕಲರು. ನಾವು ಬದನೆಕಾಯಿ ಹೊರಗಡೆ ಇಟ್ಟಿದ್ರೆ ಅದೇ ಥರ ಆಗ್ತಾಯಿತ್ತು, ಅದೆಲ್ಲ ನೀರಲ್ಲಿ ಹೋಗಿದೆ ನೋಡಿ. ಇವಾಗ ಇದು ಮಸಾಲೆ ಏನು ಮಾಡಿರುತ್ತೆಯಲ್ಲ, ಅದನ್ನೆಲ್ಲ ನಾನು ಬದನೆಕಾಯಿ ಒಳಗಡೆ ತುಂಬಿಕೊಂಡಿದ್ದೀನಿ. ಈ ಥರ ತುಂಬ್ಕೋಬೇಕು. ಇವಾಗ ನಾನು ಒಂದು ಪಾತ್ರೆಗೆ ಒಂದು ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಪಟ ಅನ್ನೋಷ್ಟರಲ್ಲಿ ಒಂದು ದೊಡ್ಡದಾಗಿರೋಂಥ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಕೊಂಡಿದ್ದೀನಿ. ಇದಿದ್ರೆ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬಹುದು. ಇವಾಗ ಸ್ವಲ್ಪ ಕರಿಬೇವು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ. ಆವಾಗ ನಾವು ಈ ಒಂದೊಂದೇ ಬದನೆಕಾಯಿನ ನಾವು ಮಸಾಲೆ ತುಂಬ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಒಂದೊಂದಾಗಿ ಇದರಲ್ಲಿ ಬಿಡಬೇಕು. ಇವಾಗ ಸ್ವಲ್ಪ ಮಸಾಲೆ ಉಳಿದುಕೊಂಡಿತ್ತಲ್ವ, ಅದನ್ನು ಅದ್ರ ಮೇಲೆ ಈ ಥರ ಹಾಕ್ತಾಯಿದ್ದೀನಿ. ಏಕೆಂದರೆ ಮೊದಲಿಗೆ ನಾವು ನೀರು ಕಲಿಸ್ಬಿಟ್ಟು ಹಾಕಬಾರ್ದು. ಸ್ವಲ್ಪ ಬದನೆಕಾಯಿ ಕಲರು ಚೇಂಜ್ ಆಗಬೇಕು. ಇವಾಗ ನೋಡಿ ಸ್ವಲ್ಪ ಚೇಂಜ್ ಆಗಿದೆ. ನಾನು ಸ್ಪೂನಿಂದ ಮೆಲ್ಲಿಗೆ ತಿರುಗಿ ಹಾಕ್ತಾಯಿದ್ದೀನಿ. ನೋಡಬಹುದು ನೀವು ಈ ಥರ. ಜಾಸ್ತಿ ನಾವು ಸ್ಪೂನಿಂದ ಇದು ಮಾಡ್ತಾ ಇರುವಾಗ ಆವಾಗ ಬದನೆಕಾಯಿ ಎಲ್ಲ ಹೋಳಾಗ್ಬಿಡುತ್ತೆ ಅಲ್ವಾ, ಅದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ನೀವು ಇದು ಆಮೇಲೆ ಕುದೀತಾ ಗಟ್ಟಿಯಾಗಿ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾವು ಸ್ವಲ್ಪ ಲಿಕ್ವಿಡ್ ಇರೋವಾಗಲೇ ಗ್ಯಾಸ್ನ ಆಫ್ ಮಾಡ್ಕೋಬೇಕು. ನೋಡಿ ಇವಾಗ ಆಗಿದೆ ನಮ್ಮ ಬದನೆಕಾಯಿ ಪಲ್ಯ ರೆಡಿ. ಇವಾಗ ನಾವು ಸಜ್ಜಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಇದನ್ನು ಜರಡಿ ಮಾಡ್ಕೊಂಡಿದ್ದೀನಿ ನಾನು ಹಿಟ್ಟು. ಆಮೇಲೆ ಇದರಲ್ಲಿ ನಾನು ಸ್ವಲ್ಪ ಉಪ್ಪು,
ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ನೀರು ಕೂಡ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಬಿಸಿ ನೀರು ಹಾಕ್ಕೋಬೇಕು. ನೋಡಿ ಕುದಿ ಬಂದಿದೆ, ಈ ಥರ ಇರಬೇಕು. ಇದಕ್ಕೆ ನಾವು ಹೆಸರು ಅಂತ ಹೇಳ್ತೀವಿ. ಇದನ್ನು ಹಾಕ್ಕೊಂಡ್ಬಿಟ್ಟು ಆವಾಗ ಈ ಕಡೆ ಮತ್ತೆ ನಾನು ಹಂಚನ್ನ ಇಟ್ಟಿದ್ದೀನಿ ಕಾಯೋದಕ್ಕೆ. ನಾನು ಕಬ್ಬಿಣ ಹಂಚನ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಇಷ್ಟೇ ನಾನು ನೀರು ಹಾಕ್ಕೊಂಡಿದ್ದು. ಆಮೇಲೆ ಇನ್ನು ಕಲಿಸ್ಕೋಬೇಕಾದ್ರೆ ತಣ್ಣೀರನ್ನೇ ನಾವು ಯೂಸ್ ಮಾಡಬೇಕು. ತಣ್ಣೀರು ಹಾಕ್ತಾ ಹಾಕ್ತಾ ಚೆನ್ನಾಗಿ ಇಸ್ಕಿ ಹಿಟ್ಟನ್ನು ಕಲಿಸ್ಬೇಕು. ಎಷ್ಟು ನಾವು ಹಿಟ್ಟನ್ನು ಕಲಿಸ್ತೀವೋ ಕೈಯಿಂದ ಜೋರಾಗಿ ಆ ಥರನೇ ನಮಗೆ ರೊಟ್ಟಿ ಬರುತ್ತೆ. ಇವಾಗ ಈ ಥರ ನಾದ್ಕೊಂಡಿದ್ದೀನಿ ನಾನು. ಈಗ ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಉಂಡೆ ಮಾಡ್ಕೋತಾ ಇದ್ದೀನಿ. ಕೈಯಲ್ಲೇ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಉಂಡೆನ ಮಾಡ್ಕೋಬೇಕು. ಈ ಥರ ಚಪ್ಪಡೆ ಮಾಡ್ಕೊಂಡ್ಬಿಟ್ಟು ಸೈಡಿಗೆಲ್ಲ ಈ ಥರ ಒತ್ಕೋಬೇಕು, ಏಕೆಂದರೆ ಸೀಳಬಾರ್ದಲ್ವ ರೊಟ್ಟಿ, ಅದಕ್ಕೆ. ಇವಾಗ ನಾನು ಕೆಳಗಡೆ ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಇದು ಮಾಡ್ಕೊಂಡಿದ್ದೀನಲ್ಲ ನಾನು ಉಳ್ಳೆ, ಅದನ್ನು ಇಟ್ಟುಬಿಟ್ಟು ಸ್ವಲ್ಪ ಎಳ್ಳನ್ನು, ಹಸಿ ಎಳ್ಳೆ ಅದ್ರ ಮೇಲೆ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ತಟ್ಟಬೇಕು. ಎಷ್ಟು ಜೋರಿರ್ತೋ ಅಷ್ಟು ಜೋರಾಗಿ ತಟ್ಟ ಅಂತ ತಟ್ಟಬೇಕು. ಆಮೇಲೆ ಮೆತ್ಕೊಳ್ಳುತ್ತಲ್ಲ ನಮಗೆ ರೊಟ್ಟಿ, ಆವಾಗ ಸ್ವಲ್ಪ ಹಿಟ್ಟನ್ನು ಕೈಗೆ ಹಚ್ಕೊಂಡ್ಬಿಟ್ಟು ಹಾಗೆ ತಟ್ಟಬೇಕು. ಸ್ವಲ್ಪನೇ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ತಟ್ಟಬೇಕು. ಎಷ್ಟು ತಟ್ಟುತ್ತೀವೋ ನಾವು ರೊಟ್ಟಿಗೆ ಅಷ್ಟು ತೆಳುವಾಗಿ ಬರುತ್ತೆ, ಆವಾಗಲೇ ಟೇಸ್ಟ್ ಬರೋದು. ಇವಾಗ ನೋಡಿ ಥರ ತೆಕ್ಕೊಂಡ್ಬಿಟ್ಟು ನಾನು ಹಂಚು ಕಾಯ್ದಿದೆ, ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ. ಏನಿಲ್ಲ, ತುಂಬಾ ಸುಲಭ ಮಾಡೋದು. ಇವಾಗ ಸ್ವಲ್ಪ ಒಂದು ಅರ್ಧ ನಿಮಿಷ ಆದಮೇಲೆ ನಾವು ನೀರನ್ನು ಹಚ್ಕೋಬೇಕು. ನಾನು ನಮ್ಮ ಅಮ್ಮ ಅವರೆಲ್ಲ ಕೈಯಿಂದನೇ ಹಚ್ಚೋದು, ನನಗಾಗಲ್ಲ. ಅದಕ್ಕೋಸ್ಕರ ನಾನು ಒಂದು ಬಟ್ಟೆನೇ ಇಟ್ಬಿಟ್ಟಿದ್ದೀನಿ. ಆ ಬಟ್ಟೆಯಿಂದ ನೀರನ್ನು ಹಚ್ಕೊಂಡಿದ್ದೀನಿ. ಹಚ್ಕೊಂಡ ತಕ್ಷಣ ನಾವು 1-2 ಸೆಕೆಂಡ್ ಬಿಟ್ಟು ರೊಟ್ಟಿನ ಈ ಕಡೆ ಹಾಕ್ಕೋಬೇಕು, ತಿರುವು ಹಾಕ್ಕೋಬೇಕು, ಕರ್ಚಿಬೇಕು. ಆಮೇಲೆ ಒಂದು ನಿಮಿಷ ಆ ಥರ ಆದಮೇಲೆ ಈ ಥರ ತೆಕ್ಕೋಬೇಕು. ನೋಡಿ ಬಂತು ನೋಡಿ. ಆ ಕಡೆ ಈ ಕಡೆ ಸೈಡ್ಗೆ ಎಲ್ಲನೂ ನಾವು ಈ ಥರ ಬೆರಳಿಂದ ಒತ್ತುತ್ತಾ ಇದ್ದರೆ ನೋಡಿ ಉಬ್ಬುತ್ತಾ ಇದೆ ರೊಟ್ಟಿ. ಈ ಥರ ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್ ಸಜ್ಜಿ ರೊಟ್ಟಿ. ಅದಕ್ಕೆ ಇದ್ರ ಜೊತೆ ಕಾಂಬಿನೇಷನ್ ಅಂದ್ರೇ ಎಣ್ಣೆಕಾಯಿ ಪಲ್ಯ, ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಇದೇ ಅಡುಗೆನ ಮಾಡಿದ್ದೀನಿ. ನೀವೆಲ್ಲ ಏನು ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಅದು ಸುಡ್ತಾನೆ ಸ್ವಲ್ಪ ಲೇಟ್ ಆಗುತ್ತಲ್ವ ಸುಡೋದಕ್ಕೆ, ಅದಕ್ಕೆ ನಾವು ಈ ಕಡೆ ಇನ್ನೊಂದು ರೊಟ್ಟಿ ಕೂಡ ನಾವು ತಟ್ಕೋಬೇಕು. ಇಲ್ಲ ಅಂದರೆ ಗ್ಯಾಸು ವೇಸ್ಟ್ ಆಗುತ್ತಲ್ವಾ. ಇದು ಸುಡೋಷ್ಟರಲ್ಲಿ ನಮ್ದು ಇನ್ನೊಂದು ರೊಟ್ಟಿ ಇಲ್ಲಿ ರೆಡಿ ಆಗುತ್ತೆ ನೋಡಿ. ಇವಾಗ ನಮ್ಮ ರೊಟ್ಟಿ ರೆಡಿ ಆಯಿತು. ಅದೇ ಥರ ಎಲ್ಲ ರೊಟ್ಟಿನೂ ಮಾಡ್ಕೋಬೇಕು ಅಷ್ಟೇ. ಇವಾಗ ನಾನು ಅವರೆಕಾಳಿನ ವಡಾನ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ 1 ಚಮಚ ಜೀರಿಗೆ, ಆಮೇಲೆ 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ತುಂಬ ಖಾರ ಇದೆ ಇದು ಮೆಣಸಿನ್ಕಾಯಿ, ಅದಕ್ಕೋಸ್ಕರ 4 ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಎಸಳು ಮಾತ್ರ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಹಾಗೇ ರುಬ್ಕೋತೀನಿ.
ನೀವು ಬೇಕಿದ್ರೆ ಇದರಲ್ಲಿ ಸೋಂಪು ಕಾಳು ಕೂಡ ಯೂಸ್ ಮಾಡಬಹುದು, ನಾನು ಹಾಕಿಲ್ಲ. ಇವಾಗ ಈ ಥರ ರುಬ್ಕೊಂಡ್ಮೇಲೆ ಆಮೇಲೆ ಅವರೆಕಾಳನ್ನ ಹಾಕ್ತಾಯಿದ್ದೀನಿ. ಅವರೆಕಾಳು ಮೇಲಿರೋ ಸಿಪ್ಪೆನ ತೆಗೆದಿಲ್ಲ ನಾನು, ಹಾಗೇ ಇರಬೇಕು, ಹಾಗೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ರುಬ್ಕೋಬೇಕು, ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ತುಂಬ ತರಿತರಿಯಾಗಿದ್ದರೆ ಇದು ಎಣ್ಣೆಯಲ್ಲಿ ಹಾಕಿದಾಗ ಪೂರ್ತಿಯಾಗಿ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನು ಹಂಗೆ ಮಾಡಿದ್ದು. ಆಮೇಲೆ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅವರೆಕಾಳು, ಅದನ್ನು ಕೂಡ ರುಬ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಒಂದೇ ಚಮಚ ಅವರೆಕಾಳನ್ನ ಹಾಕ್ತಾಯಿದ್ದೀನಿ. ಅವರೆಕಾಳು ವಡ ಅಂತ ಗೊತ್ತಾಗಬೇಕಲ್ವ, ಅದಕ್ಕೆ ಒಂದು 4-5 ಪುದೀನ ಎಲೆನ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡ್ಬಿಟ್ಟು. ಇವಾಗ ಸ್ವಲ್ಪ ಧನಿಯಾ ಪೌಡರು, ಆಮೇಲೆ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಇವಾಗ ಸ್ವಲ್ಪ ಓಂಕಾಳು ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಆಮೇಲೆ ಒಂದು ಬಟ್ಟಲು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಇದಕ್ಕೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆಮೇಲೆ ಕೊನೆಯದಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಎಲ್ಲನೂ ಒಂದಕ್ಕೊಂದು ಅಂಟ್ಕೋಬೇಕಲ್ವಾ, ಆ ಥರ ಕಲಿಸ್ಕೋಬೇಕು. ಇದು ಕಲಿಸ್ಕೊಳ್ಳೋಕ್ಕೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ. ಈ ಥರ ಇದಕ್ಕೆ ಶಕ್ತಿ ಬೇಕು ಕಲಿಸೋದಕ್ಕೆ. ಈ ಥರ ಕಲಿಸ್ಕೋಬೇಕು. ನಾವು ಹಿಟ್ಟು ಹಾಕಿದ್ದೀವೇನೋ ಅಂದಂಗೆ ಇರಬೇಕು ನೋಡಿ. ಇವಾಗ ನಾನು ಒಂದೊಂದೇ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದಾಗ ಸ್ವಲ್ಪ ಲೇಟ್ ಆಗಿಬಿಡುತ್ತಲ್ವ, ಅದಕ್ಕೆ ಈ ಥರ ಉಂಡೆಗಳನ್ನು ಮಾಡ್ಕೊಂಡು ಬಿಟ್ಟರೆ ಈ ಥರ ವಡೆ ತಟ್ಟೋದಕ್ಕೆ ಈಸಿ ಆಗುತ್ತೆ. ಇವಾಗ ಒಂದೊಂದೇ ವಡೆನ ನಾನು ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೀನಿ ನೋಡಿ. ಅದೇ ಥರ ಎಲ್ಲ ವಡೆನೂ ತಟ್ಕೊಂಡು ಈ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ, ಇವಾಗ ತಿರುಗಿ ಹಾಕ್ಕೋಬೇಕು ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ಯಾವ ಸೀಸನ್ ಇರುತ್ತೋ ಆ ಫುಡ್ನ ನಾವು ಮಾಡಿ ತಿನ್ನಬೇಕು, ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಬಂದಿದೆ. ನಾನು ಸುಡ್ತಾ ಇದೆಯಲ್ಲ, ಅದಕ್ಕೋಸ್ಕರ ಚಾಕುವಿಂದ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಕಲರ್ಫುಲ್ ಆದಂತಹ ಅವರೆಕಾಳು ವಡ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ತಿನ್ನಿ. ನೋಡಿ ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕದ ಅಡುಗೆ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹ್ಯಾಪಿ ಭೋಗಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.